ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಕರ್ನಾಟಕ ಸರ್ಕಾರದ ಹೊಸ ಗೈಡ್ಲೈನ್ಸ್. ಟೂರಿಸ್ಟ್ ಗೈಡ್ಗಳಿಗೆ ಇನ್ನು ಮುಂದೆ ಲೈಸೆನ್ಸ್ ಕಡ್ಡಾಯ. ರಿಷಭೋತ್ಸವ ದಿನಾಂಕ ಮುಂದೂಡಿಕೆ. ಶೆಟ್ಟರ ವಿದೇಶಿ ಪ್ರವಾಸದ ನಂತರ ದಿನಾಂಕ ನಿಗದಿ. ರೆಕ್ಕೆ ಬಿಚ್ಚಲಿವೆ ಹೊಸ ವಿಮಾನಯಾನ ಸಂಸ್ಥೆಗಳು. ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು ಹೇಳಿಕೆ. ನೇಪಾಳ ಪ್ರವಾಸೋದ್ಯಮ ಇಲಾಖೆಯ ನೂತನ ನೀತಿ. ಮಹಿಳಾ ಸಬಲೀಕರಣದತ್ತ ದಿಟ್ಟ ಹೆಜ್ಜೆ. ವಿಂಟರ್ ಟೂರಿಸಂ ಉತ್ತೇಜನಕ್ಕೆ ಉತ್ತರಾಖಂಡ ಸಜ್ಜು. ಟೂರಿಸಂ ಬೆಳೆಸಲು ಜನಾಂದೋಲನ ಅಗತ್ಯ ಎಂದ ಸಿಎಂ. ಎಚ್ಎನ್ಬಿ ವೀಸಾ ಲಾಟರಿ ವ್ಯವಸ್ಥೆ ಶಟ್ ಡೌನ್. ಯುಎಸ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಅಧಿಕೃತ ಘೋಷಣೆ. ರಾಜ್ಯದಲ್ಲಿ ಟೂರಿಸ್ಟ್ ಗೈಡ್ಗಳ ಸೇವೆಯನ್ನ ನಿಯಂತ್ರಿಸುವುದರ ಜೊತೆಗೆ ಗುಣಮಟ್ಟವನ್ನ ಹೆಚ್ಚಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಹೊಸ ಲೈಸೆನ್ಸ್ ವ್ಯವಸ್ಥೆ ಜಾರಿಗೆ ತರಲು ಯೋಜನೆ ರೂಪಿಸಿದೆ. ಈ ಮೂಲಕ ಟೂರಿಸ್ಟ್ ಗೈಡ್ಗಳಿಗೆ ಅಧಿಕೃತ ಮಾನ್ಯತೆ, ತರಬೇತಿ ಹಾಗೂ ನಿಯಮಿತ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ ಮುಂದಾಗಿದೆ. ಈಗ ರಾಜ್ಯದಲ್ಲಿ ಯಾವುದೇ ಅಧಿಕೃತ ಅನುಮತಿ ಇಲ್ಲದೆ ಕೆಲವು ಟೂರಿಸ್ಟ್ ಗೈಡ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಂದು ತಿಳಿದು ಬಂದಿದ್ದು, ಇದರಿಂದ ಪ್ರವಾಸಿಗರಿಗೆ ಸಮರ್ಪಕ ಮಾಹಿತಿ ದೊರಕದೆ ಸಮಸ್ಯೆಗಳು ಎದುರಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗೈಡ್ಗಳ ಸೇವೆಯನ್ನ ಏಕರೂಪಗೊಳಿಸುವ ಅಗತ್ಯವಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಅಭಿಪ್ರಾಯಪಟ್ಟಿದೆ. ಸರ್ಕಾರದ ಈ ಹೊಸ ಯೋಜನೆಯಂತೆ ಸ್ಥಳೀಯ ಪ್ರವಾಸಿ ಮಾರ್ಗದರ್ಶಿಗಳಿಗೆ ಕನಿಷ್ಠ ದ್ವಿತೀಯ ಪಿಯುಸಿ ವಿದ್ಯಾರ್ಹತೆ ಕಡ್ಡಾಯವಾಗಿದ್ದು, ರಾಜ್ಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಗೈಡ್ಗಳಿಗೆ ಪದವಿ ಕಡ್ಡಾಯವಾಗಿದೆ. ಟೂರಿಸ್ಟ್ ಗೈಡ್ಗಳಿಗೆ ತರಬೇತಿ ನೀಡಿದ ನಂತರವೇ ಲೈಸೆನ್ಸ್ ನೀಡಲಾಗುತ್ತದೆ ಎಂದು ಸರ್ಕಾರ ತಿಳಿಸಿದೆ. ಭಾರತೀಯ ಚಿತ್ರೋದ್ಯಮದಲ್ಲಿ ಮೈಲಿಗಲ್ಲು ಸೃಷ್ಟಿಸಿದ ಚಿತ್ರ ಕಾಂತಾರ ಚಾಪ್ಟರ್ 1. ಈ ಚಿತ್ರದ ಯಶಸ್ಸಿನ ನಂತರ ಕುಂದಾಪುರದ ಯುವ ಮೆರಿಡಿಯನ್ ಸ್ಟುಡಿಯೋದಲ್ಲಿ ರಿಷಭೋತ್ಸವ ಎಂಬ ಬೃಹತ್ ಸಂಭ್ರಮಾಚರಣೆ ಸಜ್ಜುಗೊಂಡಿತ್ತು. ಆದರೆ ಈಗ ಟೀಮ್ ರಿಷಭೋತ್ಸವದಿಂದ ಒಂದು ಕಹಿ ಸುದ್ದಿ ಹೊರಬಂದಿದೆ. ಜನವರಿ 3ರಂದು ನಡೆಯಬೇಕಿದ್ದ ರಿಷಭೋತ್ಸವ ಸಂಭ್ರಮವನ್ನ ಅನಿರ್ದಿಷ್ಟ ಅವಧಿಗೆ ಮುಂದೂಡಲಾಗಿದೆ. ರಿಷಬ್ ಶೆಟ್ಟಿ ತುರ್ತು ಕೆಲಸದ ನಿಮಿತ್ತ ವಿದೇಶ ಪ್ರವಾಸಕ್ಕೆ ಹೋಗುತ್ತಿದ್ದು, ಜನವರಿ 3ರಂದು ರಿಷಭೋತ್ಸವ ಇರುವುದಿಲ್ಲ ಎಂದು ಆಯೋಜಕರ ತಂಡ ಪ್ರಕಟಣೆಯನ್ನ ನೀಡಿದೆ. ಇದರಿಂದಾಗಿ ಸಂಭ್ರಮದಲ್ಲಿ ಭಾಗಿಯಾಗಲು ಕಾದಿದ್ದ ಸಿನಿ ಪ್ರಿಯರಿಗೆ ಭಾರಿ ನಿರಾಸೆಯಾಗಿದೆ. ಮುಂದಿನ ದಿನಾಂಕವನ್ನ ಶೀಘ್ರದಲ್ಲೇ ತಿಳಿಸುವುದಾಗಿ ಆಯೋಜಕರ ತಂಡ ಹೇಳಿದ್ದು, ಸದ್ಯಕ್ಕೆ ಅಭಿಮಾನಿಗಳಿಗೆ ಕಾಯದೆ ವಿಧಿ ಇಲ್ಲ ಎಂಬಂತಾಗಿದೆ. ದೇಶದ ವಿಮಾನಯಾನ ಕ್ಷೇತ್ರದಲ್ಲಿ ಇಂಡಿಗೋದ ಪ್ರಾಬಲ್ಯ ತಗ್ಗಿಸಲು ಮುಂದಾಗಿರುವ ಕೇಂದ್ರ ಸರ್ಕಾರವು 2 ಹೊಸ ವಿಮಾನಯಾನ ಸಂಸ್ಥೆಗಳ ಕಾರ್ಯಾಚರಣೆಗೆ ಆರಂಭಿಕ ಅನುಮೋದನೆ ನೀಡಿದೆ. ಮುಂದಿನ ವರ್ಷಾಂತ್ಯದ ವೇಳೆಗೆ ದೇಶೀಯ ಮಾರುಕಟ್ಟೆಯಲ್ಲಿ ಈಗಾಗಲೇ ಅನುಮೋದನೆ ಪಡೆದಿರುವ 3 ವಿಮಾನಯಾನ ಸಂಸ್ಥೆಗಳು ವಾಣಿಜ್ಯ ಕಾರ್ಯಾಚರಣೆ ಆರಂಭಿಸುವ ನಿರೀಕ್ಷೆ ಇದೆ. ದೇಶೀಯ ಅಥವಾ ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಸ್ಪರ್ಧಾತ್ಮಕತೆ ಉತ್ತೇಜಿಸಲು ಕೇಂದ್ರದ ನಾಗರಿಕ ವಿಮಾನಯಾನ ಸಚಿವಾಲಯ ಹೊಸದಾಗಿ ಆಲ್ ಹಿಂದ್ ಏರ್ ಹಾಗೂ ಫ್ಲೈ ಎಕ್ಸ್‌ಪ್ರೆಸ್ ಸಂಸ್ಥೆಗಳಿಗೆ ವಿಮಾನ ಕಾರ್ಯಾಚರಣೆ ಆರಂಭಿಸಲು ಅನುಮೋದನೆ ನೀಡಿದೆ. 2 ಸಂಸ್ಥೆಗಳಿಗೆ ಎನ್ಒಸಿ ಪತ್ರವನ್ನ ಕೂಡ ನೀಡಲಾಗಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರವನ್ನ ಬಲಪಡಿಸುವ ಉದ್ದೇಶದಿಂದ ನೇಪಾಳ ಸರ್ಕಾರವು ಜೆಂಡರ್ ರೆಸ್ಪಾನ್ಸಿವ್ ಅಂಡ್ ಸಸ್ಟೈನೇಬಲ್ ಟೂರಿಸಂ ಕುರಿತ ಉನ್ನತ ಮಟ್ಟದ ಸಂವಾದವನ್ನ ಹಮ್ಮಿಕೊಂಡಿತ್ತು. ಈ ಸಂವಾದವು ಪ್ರವಾಸೋದ್ಯಮದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ನೂತನ ನೀತಿ ಕ್ರಮಗಳು ಮತ್ತು ಸರ್ಕಾರಕ್ಕೆ ವೇದಿಕೆಯಾಯಿತು. ಸಂವಾದದಲ್ಲಿ ಮಾತನಾಡಿದ ವಕ್ತಾರರು, ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಮಹಿಳೆಯರನ್ನ ಬಲಪಡಿಸುವುದು ಆರ್ಥಿಕ ಬೆಳವಣಿಗೆಗೆ ಮಹತ್ವದ ಕೊಡುಗೆಯಾಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿಶೇಷವಾಗಿ ಹೋಮ್ ಸ್ಟೇ, ಕೈಗಾರಿಕೆ, ಆಹಾರ ಸೇವೆ ಮತ್ತು ಇನ್ನಿತರ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಮಹಿಳೆಯರ ಪಾತ್ರ ಹೆಚ್ಚುತ್ತಿರುವುದು ಶ್ಲಾಘನೀಯ ಸಂಗತಿ ಎಂದು ತಿಳಿಸಿದ್ದಾರೆ. ಉತ್ತರಾಖಂಡದ ರಾಜ್ಯದ ಉತ್ತರಕಾಶಿ ಜಿಲ್ಲೆಯ ಸಾಂಕ್ರಿ ಗ್ರಾಮದಲ್ಲಿ ವಿಂಟರ್ ಟೂರಿಸಂ ಮಹೋತ್ಸವವನ್ನು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಉದ್ಘಾಟಿಸಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ವಿಂಟರ್ ಟೂರಿಸಂ ಉತ್ತೇಜನಕ್ಕೆ ಅಧಿಕೃತ ಚಾಲನೆ ದೊರೆತಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ ಧಾಮಿ, ವಿಂಟರ್ ಟೂರಿಸಂ ಅನ್ನು ಜನಾಂದೋಲನವಾಗಿ ರೂಪಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಉತ್ತರಾಖಂಡವು ವರ್ಷ ಪೂರ್ತಿ ಪ್ರವಾಸೋದ್ಯಮಕ್ಕೆ ಸೂಕ್ತವಾದ ರಾಜ್ಯವಾಗಿದ್ದು, ಚಳಿಗಾಲದಲ್ಲೂ ಪ್ರವಾಸಿಗರನ್ನ ಆಕರ್ಷಿಸಲು ಸಮರ್ಥವಾಗಿದೆ. ಕೇದಾರಖಂಡ ಟ್ರೆಕ್ಗೆ ಪ್ರವೇಶ ದ್ವಾರವಾಗಿರುವ ಸಾಂಕ್ರಿ ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸಿಗರ ನೆಚ್ಚಿನ ತಾಣವಾಗಿ ಹೊರಹೊಮ್ಮುತ್ತಾ ಇದೆ.
ವಿಂಟರ್ ಟೂರಿಸಂ ಬೆಳವಣಿಗೆಯಿಂದ ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶಗಳು ಹೆಚ್ಚಾಗಿದ್ದು ಹೋಮ್ ಸ್ಟೇ, ಹೋಟೆಲ್, ಗೈಡ್ಸ್ ಮತ್ತು ಸ್ಥಳೀಯ ವ್ಯಾಪಾರಿಗಳಿಗೆ ಲಾಭವಾಗುತ್ತಿದೆ ಎಂದು ಸಿಎಂ ಧಾಮಿ ಹೇಳಿದ್ದಾರೆ. ಸಾಂಗ್ರಿ ವಿಂಟರ್ ಫೆಸ್ಟಿವಲ್ ಅಂಗವಾಗಿ ಸ್ಥಳೀಯ ಸಂಸ್ಕೃತಿ, ಜನಪದ ನೃತ್ಯ, ಸಂಗೀತ ಹಾಗೂ ಪಾರಂಪರಿಕ ಆಹಾರ ಪ್ರದರ್ಶನ ಪ್ರವಾಸಿಗರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದು ಸಿಎಂ ಭೇಟಿಯಿಂದ ಇನ್ನಷ್ಟು ಕಳೆ ಕಟ್ಟಿದಂತಾಗಿದೆ. H-1B ವೀಸಾ ಲಾಟರಿ ವ್ಯವಸ್ಥೆಯನ್ನ ಅಮೆರಿಕ ಅಧಿಕೃತವಾಗಿ ರದ್ದುಗೊಳಿಸಿದೆ. ವೇತನ ಮತ್ತು ಕುಶಲತೆ ಇರುವ ವಿದೇಶಿ ವೃತ್ತಿಪರರಿಗೆ ಇದು ಆದ್ಯತೆಯನ್ನ ಹೆಚ್ಚಿಸುತ್ತದೆ ಎಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಫೆಬ್ರವರಿ 27ರಿಂದ ಈ ಹೊಸ ರೂಲ್ಸ್ ಜಾರಿಗೆ ಬರಲಿದೆ ಎಂದು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಘೋಷಣೆಯನ್ನ ಮಾಡಿದೆ. ಇನ್ನು ಮುಂದೆ ಉದ್ಯೋಗಿಗಳು ಸಲ್ಲಿಸುವ H-1B ವೀಸಾಗಳಿಗೆ ಶ್ರೇಯಾಂಕ ನೀಡಲಾಗುವುದು ಎಂದು ತಿಳಿಸಿರುವ DHS, ಅಮೆರಿಕ ಕಾರ್ಮಿಕರ ವೇತನ, ಕೆಲಸದ ಪರಿಸ್ಥಿತಿ ಮತ್ತು ಉದ್ಯೋಗಾವಕಾಶವನ್ನು ಕಾಪಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ. ಈಗಾಗಲೇ ಅಮೆರಿಕ ವಾರ್ಷಿಕವಾಗಿ 65,000 H-1B ವೀಸಾಗಳನ್ನು ನೀಡ್ತಾ ಇದ್ದು, ಈ ಸಂಖ್ಯೆ ಮಿತಿ ಬದಲಾಗದಿದ್ರೂ ಅರ್ಜಿದಾರರನ್ನ ವೀಸಾಗೆ ಪರಿಗಣಿಸುವ ವಿಧಾನಗಳು ಬದಲಾಗುವುದು ಖಚಿತ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ.